ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ. ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಕ್ರೈಸ್ತರು ಯಾಕೆ ಸಿನಿಮಾವನ್ನು ಆಗಲಿ ಅಥವಾ ಸೀರಿಯಲ್ಗಳನ್ನು ಆಗಲಿ ಹಾಗೂ ಲೋಕ ಸಂಬಂಧವಾದಂಥ ಹಾಡುಗಳನ್ನು ಕೇಳಬಾರದು, ಹಾಡುಗಳನ್ನು ಕೇಳಲೂಬಾರದು, ಅವುಗಳನ್ನು ಆಡಲೂಬಾರದು. ಸೊ ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರಗಳು ಉಂಟಾಗಲಿ. ಏಸಪ್ಪ, ಈ ಸಮಯದಲ್ಲಿ ಸಂದೇಶವನ್ನು ಹೇಳುವಾಗ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ. ಪರಿಶುದ್ಧ ಆತ್ಮನೇ, ನೀನು ಮಾತನಾಡು. ಈ ವಾಕ್ಯವನ್ನು ಕೇಳುವ ಒಬ್ಬೊಬ್ಬರ ಹೃದಯಗಳನ್ನು ನೀನು ಮಾರ್ಪಡಿಸಬೇಕಾಗಿ ಕೇಳ್ಕೊಳ್ತೇವೆ ರಾಜ. ಹೌದು, ಈ ವಾಕ್ಯಗಳು ದೇವರ ಅವ್ರ ಹೃದಯಗಳಲ್ಲಿ ಕಾರ್ಯ ಮಾಡಲಿ. ಯಾರ್ಯಾರು ಇಂತಹ ಪಾಪಗಳಲ್ಲಿದ್ದಾರೋ ಏಸಪ್ಪ, ನೀನು ತಾನೇ ಬಿಡುಗಡೆಯನ್ನು ಅನುಗ್ರಹಿಸು. ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಅಪ್ಪ, ನೀನು ತಾನೇ ಅಪ್ಪ ಒಬ್ಬೊಬ್ಬರ ಹೃದಯಗಳಲ್ಲಿ ಮಾತನಾಡು. ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡ್ಕೊಳ್ತೇನೆ ತಂದೆ. ಆಮೇನ್, ಆಮೇನ್. ಸೊ ಕ್ರೈಸ್ತರು ಯಾಕೆ ಸಿನಿಮಾವನ್ನು ನೋಡಬಾರ್ದು? ಅನೇಕ ಯವನಸ್ಥರ ವಾದ, ಅನೇಕ ಸಹೋದರ ಸಹೋದರಿಯ ವಾದ ಏನಂದರೆ, ಸತ್ಯವೇದದಲ್ಲಿ ಎಲ್ಲಿ ಬರೆಯಲ್ಪಟ್ಟಿದೆ? ಇದರ ಕುರಿತಾಗಿ ನಾವು ಆಲ್ರೆಡಿ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋನ ಮಾತ್ರ ಅಪ್ಲೋಡ್ ಮಾಡಿದ್ದೇವೆ. ಆದಾಗ್ಯೂ ಸಹ ಅನೇಕರು ಇನ್ನೂ ಡೀಟೇಲ್ ಆಗಿ ಹೇಳಿ ಅಂತ ಕಮೆಂಟ್ನಲ್ಲಿ ಕೇಳಿರುವುದಕ್ಕಾಗಿ ಮತ್ತೊಂದು ಆವರ್ತಿ ಇದರ ಕುರಿತಾಗಿ ಡೀಟೇಲ್ಡ್ ಆಗಿ ನಾವಿವತ್ತು ಧ್ಯಾನಿಸೋಣ. ಕೆಲವರು ಕೇಳೋದೇನೆಂದರೆ, ಎಲ್ಲಿ ಬರೆಯಲ್ಪಟ್ಟಿದೆ ಸಿನಿಮಾ ನೋಡಬಾರ್ದು, ಸೀರಿಯಲ್ ನೋಡಬಾರ್ದು, ಹಾಗೂ ಮ್ಯೂಸಿಕ್ಗಳನ್ನು ಕೇಳಬಾರ್ದು, ಹಾಡಬಾರ್ದು, ಎಲ್ಲಿ ಬರೆಯಲ್ಪಟ್ಟಿದೆ ಅಂತ ಅನೇಕರು ಕೇಳುವುದನ್ನು ನಾವು ಕಾಣ್ತೇವೆ. ಇಂದು ನಾವು ಕೆಲವೊಂದು ಅಂಶಗಳನ್ನು ಧ್ಯಾನಿಸೋಣ. ಮೊದಲನೇದಾಗಿ, ಸಿನಿಮಾ ಅನ್ನುವುದು ಲೋಕ ಸಂಬಂಧವಾದಂತಹ ಕಾರ್ಯವಾಗಿದೆ. ಆದರೆ ಕ್ರೈಸ್ತರಾದಂಥ ನಾವು ಆತ್ಮ ಸಂಬಂಧ ಉಳ್ಳವರಾಗಿದ್ದೇವೆ. ಆದರೆ ಇವತ್ತು ಇದನ್ನು ಅನೇಕ ಯವನಸ್ಥರು ಹಾಗೂ ಸಹೋದರ ಸಹೋದರಿಯರು ಮರೆತು ಮಾತನಾಡುವುದನ್ನು ಕಾಣ್ತೇವೆ. ಈ ಸಿನಿಮಾ ಅನ್ನೋದು ಬೈಬಲ್ನಿಂದ ಬಂದಿದ್ದಂಥದ್ದಲ್ಲ, ಈ ಲೋಕದಿಂದ ಬಂದಿದ್ದಂಥದ್ದಾಗಿದೆ. ಹಾಗಾಗಿ 1 ಯೋಹಾನನು ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ಹೀಗೆ ಬರೆಯಲ್ಪಟ್ಟಿರುವುದನ್ನು ಕಾಣ್ತೇವೆ: ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ದೇವ್ರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಈ ಒಂದು ಸಿನಿಮಾ ಆಗಲಿ ಸೀರಿಯಲ್ ಆಗಲಿ ಈ ಒಂದು ಕಾರ್ಯಗಳು ಬೈಬಲ್ನಿಂದ ಬಂದಿರುವಂಥ ಕಾರ್ಯಗಳಲ್ಲ. ಇದು ಯಾವುದು ದೇವರಿಗೆ ಸಂಬಂಧಪಟ್ಟಂಥ ಕಾರ್ಯಗಳಲ್ಲ. ಇದೆಲ್ಲ ಲೋಕದಿಂದ ಬಂದಂಥ ಕಾರ್ಯಗಳಾಗಿದೆ. ಆದ ಕಾರಣ ಈ ಲೋಕವನ್ನಾಗಲಿ ಅಥವಾ ಈ ಲೋಕದಲ್ಲಿರುವಂಥವುಗಳನ್ನು ನಾವು ಪ್ರೀತಿಸಬಾರದು, ಅದನ್ನು ನಾವು ಅನುಸರಿಸಬಾರದು. ಆದರೆ ಇವತ್ತು ಎಷ್ಟೋ ಜನ ವಾದ ಮಾಡ್ತಾರೆ, ನಾನು ಸೀರಿಯಲ್ನ ನೋಡೋದ್ರಿಂದ, ಸಿನಿಮಾ ನೋಡೋದ್ರಿಂದ ನನಗೆ ಒಂದು ಮೋಟಿವೇಟ್ ಆಗ್ತಾ ಇದ್ದೇನೆ, ನನಗೊಂದು ಎನ್ಕರೇಜ್ಮೆಂಟ್ ಬರ್ತಾ ಇದೆ, ನಾನು ಒಂದು ಒಳ್ಳೆಯ ವಿಷಯಗಳನ್ನು ಕಲಿತುಕೊಳ್ತಾ ಇದ್ದೇವೆ. ಇನ್ನು ಕೆಲವು ಕ್ರೈಸ್ತ ವಿಶ್ವಾಸಿಗಳು ಎಷ್ಟೋ ಜನ ಬಂದು ನನ್ನ ಬಳಿಯೇ ಹೇಳಿದ್ದಾರೆ, ಈ ಒಂದು ಮೂವಿಯನ್ನು ನೋಡಿ, ಇದು ಒಳ್ಳೆಯ ಮೆಸೇಜ್ ಇದೆ. ಅಲ್ಲಿ ನಮಗೆ ಪೂರ್ತಿ 3 ಗಂಟೆಗಳ ಕಾಲ ಅಥವಾ 2 ಗಂಟೆಗಳ ಕಾಲ ನಿಮಗೆ ಅಲ್ಲಿ ಸಿನಿಮಾ ಇದ್ದರೆ, ಆ ಸಿನಿಮಾದಲ್ಲಿ ಪೂರ್ತಿ ನಿಮಗೆ ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕೆ ಅವರು ಏನೋ ನಿಮಗೆ ಉಪದೇಶ ಮಾಡ್ತಾ ಇಲ್ಲ ಅಥವಾ ನಿಮ್ಮನ್ನು ಒಳ್ಳೆಯ ದಾರಿಯಲ್ಲಿ ನಡೆಸ್ತಾ ಇಲ್ಲ. ಅಲ್ಲಿ ಬೇಡವಾದಂತಹ ಕಾರ್ಯಗಳು, ಬೇಡವಾದಂಥ ಚಿತ್ರಗಳು, ಬೇಡವಾದಂತಹ ಕೆಟ್ಟ ಜೋಕ್ಗಳು ಅಲ್ಲಿರ್ತದೆ. 3 ಗಂಟೆಗಳಿದ್ದರೆ 3 ಗಂಟೆಗಳು ಕಾಲವು ನಿಮಗೆ ಒಳ್ಳೆಯ ಸಂದೇಶಗಳಿರೋದಿಲ್ಲ. ಈ ಒಂದು ವ್ಯರ್ಥವಾದ ಕಾರ್ಯಗಳನ್ನು, ಬುದ್ಧಿಹೀನವಾದ ಕಾರ್ಯಗಳನ್ನು ಮಾಡುವುದನ್ನು ಬಿಟ್ಟು ದೇವರ ಮಕ್ಕಳಾಗಿರುವ ನಾವು ಆತ್ಮ ಸಂಬಂಧದವರಾಗಿದ್ದೇವೆಂದು ಮರೆತು ಹೋಗದೆ ಈ ಕಾರ್ಯಗಳನ್ನು ಮಾಡುವುದನ್ನು ಬಿಟ್ಟು ಬಿಡ್ರಿ. ಹಾಗೆ 2ನೇದಾಗಿ, ಸಿನಿಮಾವನ್ನು ಕಾಲಕ್ಷೇಪಣೆ ಮಾಡುವುದಕ್ಕಾಗಿ ಅನೇಕರು ಮಾಡುವುದನ್ನು ನಾವು ಕಾಣ್ತೇವೆ. ಆದರೆ ದೇವ್ರ ವಾಕ್ಯ ಹೇಳ್ತದೆ, ಸಮಯವನ್ನು ವ್ಯರ್ಥ ಮಾಡದೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ನಮಗೆ ಸತ್ಯವೇದ ಬೋಧಿಸುವುದನ್ನು ಕಾಣ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನ ಓದುವಾಗ, ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು. ಅವುಗಳಲ್ಲಿ ಪಾಲುಗಾರರಾಗಿರದೆ ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ. ದೇವರ ವಾಕ್ಯ ಹೇಳ್ತಾ ಇದೆ, ಈ ಸಿನಿಮಾ ಜಗತ್ತು ಅಥವಾ ಸೀರಿಯಲ್ ಅನ್ನೋದು, ಹಾಡುಗಳನ್ನು ಕೇಳುವಂಥದ್ದು, ಇನ್ನು ಕೆಲವರು ಹಾರರ್ ಮೂವಿಗೆ, ಕೆಲವೊಂದು TV ಶೋಗಳಿಗಾಗಿರ್ಬೋದು, ನೆಟ್ಫ್ಲಿಕ್ಸ್ ಆಗಿರ್ಬೋದು, ಹಾಗೆ ಕೆಲವರು ಡ್ರಾಮಾ, ಡ್ರಾಮಾ, ಹೀಗೆ ಅನೇಕ ಡ್ರಾಮಾಗಳನ್ನು, ಅನೇಕ ಲವ್ ಸ್ಟೋರಿ ಅದು ಇದನ್ನು ನೋಡಿ
ತಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ತಾ ಇದ್ದಾರೆ. ಹಾಗೆ ಇವು ಕತ್ತಲೆಗೆ ಸಂಬಂಧಪಟ್ಟಂತ ವಿಷಯಗಳಾಗಿದೆ. ಇವು ಯಾವುದು ಒಳ್ಳೆಯ ಕಾರ್ಯಗಳಲ್ಲ. ಈ ಕೃತ್ಯಗಳಿಂದ ನಿಮ್ಮ ಜೀವಿತದಲ್ಲಿ ಯಾವ ಪ್ರಯೋಜನವೂ ಬರೋದಿಲ್ಲ. ನೀವು ಯಾವುದಾದ್ರೂ ಸಿನಿಮಾ ನೋಡಿ ಅಥವಾ ಸೀರಿಯಲ್ ನೋಡಿ ಅಥವಾ ನಿಮ್ಮ ಜೀವಿತದಲ್ಲಿ ನೀವು ಕಲಿತಂತಹ ಆ ಸಿನಿಮಾಗಳನ್ನು ನೀವು ಎಲ್ಲಿ ಯಾವ ಎಕ್ಸಾಮ್ಸಲ್ಲೂ ನಿಮಗೆ ಕೇಳೋದಿಲ್ಲ, ಅಥವಾ ಯಾವುದೇ ವಿಧವಾದಂಥ ನೀವು ಅದರಿಂದ ಪ್ರಯೋಜನವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಇನ್ನು ಕೆಲವು ಯಮನಸ್ಥರು ಏನು ಮಾಡ್ತಾರೆ ಅಂದರೆ, ಶಾಲೆಗೆ ತಂದೆ ತಾಯಿಗಳು ಕಷ್ಟಪಟ್ಟು ಕಳಿಸಿದ್ರೆ, ಕಾಲೇಜ್ಗಳಿಗೆ ಕಳಿಸಿದ್ರೆ ಅವ್ರು ಏನು ಮಾಡ್ತಾರೆ, ಶಾಲೆಗಳನ್ನು ರಜಾ ಹಾಕಿ ಅಥವಾ ಬಂಕ್ ಮಾಡಿ ಅಥವಾ ಕಾಲೇಜ್ಗಳನ್ನು ಬಂಕ್ ಮಾಡಿ ಅವ್ರು ಏನು ಮಾಡ್ತಾರೆ, ಈ ಸೀರಿಯಲ್ ಸಿನಿಮಾಗಳಿಗೆ ಅಡಿಕ್ಟ್ ಆಗಿ ತಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದಾರೆ. ಓದುವ ಸಮಯದಲ್ಲಿ ಓದದೆ, ಕೆಲಸ ಮಾಡುವ ಸಮಯಗಳಲ್ಲಿ ಕೆಲಸ ಮಾಡದೆ ಇವತ್ತು ಎಷ್ಟೋ ಯವನಸ್ಥರು ಸೋಂಬೇರಿಗಳಾಗಿ ಬೆಳಗಿಂದ ಸಂಜೆವರೆಗೂ ನೆಟ್ಫ್ಲಿಕ್ಸಲ್ಲಿ ತಮ್ಮ ಸಮಯವನ್ನು ಕಳೆಯುವುದನ್ನು ನಾವು ಕಾಣ್ತೇವೆ. ಹಾಗೆ 15ನೇ ವಚನದಲ್ಲಿ ನಾವು ಓದುವಾಗ, ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ, ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ, ಈ ದಿನಗಳು ಕೆಟ್ಟವುಗಳಾಗಿವೆ. ಆದುದರಿಂದ ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಬೆಲೆ ಉಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಜ್ಞಾನಹೀನರಾಗಿ ನಡೆದುಕೊಳ್ಳದೆ ಜ್ಞಾನವಂತರಾಗಿ ನಡೆದುಕೊಂಡು ಈ ದಿನಗಳು ಬಹಳ ಕೆಟ್ಟವುಗಳಾಗಿದೆ. ಆದ ಕಾರಣ ಕಾಲವನ್ನು ಸುಮ್ಮನೆ ನೀವು ಪ್ರಯೋಜನವಿಲ್ಲದ ಕಾರ್ಯಗಳಿಗೆ ಉಪಯೋಗಿಸುತ್ತಾ ನೀವು ಕೂರುವುದಾದರೆ ನಿಮ್ಮ ಜೀವಿತವೂ ಕೂಡ ಪ್ರಯೋಜನವಿಲ್ಲದಂತೆ ಆಗಿಬಿಡ್ತದೆ. ಆದ ಕಾರಣ ಬೆಲೆ ಉಳ್ಳದಂತ ನೀವು ಯಾವಾಗ ಉಪಯೋಗಿಸಿಕೊಳ್ತೀರಾ ಆಗ ನಿಮ್ಮ ಜೀವಿತವೂ ಕೂಡ ಬೆಲೆ ಉಳ್ಳದಾಗುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ವ್ಯರ್ಥವಾದ ಕಾರ್ಯಗಳಲ್ಲಿ ಕಾಲವನ್ನು ಕಳೆಯದೆ ಈ ಸಿನಿಮಾ ಸೀರಿಯಲ್ಗಳು ಎಷ್ಟೋ ಕುಟುಂಬಗಳಲ್ಲಿ ಇಂದು ಪ್ರಾಬ್ಲಮ್ ಬರಲಿಕ್ಕೆ ಕಾರಣ ಏನು ಗೊತ್ತಾ? ಸೀರಿಯಲ್ ನೋಡ್ತಾರೆ, ಸಿನಿಮಾ ನೋಡ್ತಾರೆ, ಅಥವಾ ಏನೋ ಒಂದು ನೋಡ್ತಾರೆ, ನನ್ನ ಗಂಡ ಈ ರೀತಿ ಇರಬೇಕು, ನನ್ನ ಹೆಂಡತಿ ಈ ರೀತಿ ಇರಬೇಕು. ನಿಮ್ಮನ್ನು ಅವ್ರು ಏನು ಮಾಡ್ತಾರೆ, ಎಮೋಷ್ನಲ್ ಆಗಿ ನಿಮ್ಮ ಒಂದು ಭಾವನೆಗಳಿಗೆ ಬಂದು ನಿಮ್ಮ ಮನಸ್ಸಿನಲ್ಲಿರುವಂಥ ಅನೇಕ ಆಲೋಚನೆಗಳನ್ನು ಬದಲಿಸುವಂಥದ್ದಾಗಿದೆ. ಇದೇ ಕಾರಣಕ್ಕಾಗಿ ನನ್ನ ಗಂಡ ಹೀಗಿರಬೇಕು, ನನ್ನ ಹೆಂಡತಿ ಹೀಗಿರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಗಳು ಗಂಡ ಹೆಂಡತಿಯಲ್ಲಿ ಹಾಗೂ ಮಕ್ಕಳಲ್ಲಿ, ತಂದೆ ತಾಯಿಗಳು ಕೂಡ ಮಕ್ಕಳು ಹೀಗಿರಬೇಕು ಹಾಗಿರಬೇಕು ಅಂತ ಬಯಸ್ತಾರೆ. ಹಾಗೆ ಎಷ್ಟೋ ಮಕ್ಕಳು ತಂದೆ ತಾಯಿಗಳು ಸಹ ಈ ಸಿನಿಮಾದಲ್ಲಿ ಬರುವ ಹಾಗೆ, ಈ ಸೀರಿಯಲ್ನಲ್ಲಿ ಬರುವ ಹಾಗೆ, ಈ ಹಾಡಿನಲ್ಲಿ ಬರುವ ಹಾಗೆ ಇರಬೇಕಂತ ಎಕ್ಸ್ಪೆಕ್ಟ್ ಮಾಡುವುದನ್ನು ಕಾಣ್ತೇವೆ. ಇದರಿಂದ ನಿಮ್ಮ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಹಾಳಾಗ್ತದೆ ಹೊರತು ಯಾವುದೇ ಸಂತೋಷ, ಯಾವುದೇ ಎಂಟರ್ಟೈನ್ಮೆಂಟ್ ನಿಮಗೆ ಸಿಗೋದಿಲ್ಲ. ಅನೇಕರು ಕುಟುಂಬವಾಗಿ ಸೀರಿಯಲ್ಗಳನ್ನು, ಕುಟುಂಬವಾಗಿ ಸಿನಿಮಾಗಳನ್ನು ನೋಡುವುದನ್ನು ಕಾಣ್ತೇವೆ. ಅದರಿಂದ ಏನಾಗ್ತದೆ, ನಿಮ್ಮಲ್ಲಿರುವಂಥ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ. ಆಗ ನಿಮಗೆ ಬಯಸುವಂತಹ ಎಕ್ಸ್ಪೆಕ್ಟೇಷನನ್ನು ನಿಮ್ಮ ಅಂದುಕೊಂಡಂಥ ವ್ಯಕ್ತಿಯಿಂದ ನಿಮಗೆ ಸಿಗದೇ ಇರುವಾಗ ನಿಮ್ಮಲ್ಲಿ ಏನು ಉಂಟಾಗ್ತದೆ ಅಂದರೆ ಮನಸ್ತಾಪ ಉಂಟಾಗ್ತದೆ, ಅಲ್ಲಿ ಗಲಭೆ ಉಂಟಾಗ್ತದೆ, ಗಲಿಬಿಲಿ ಉಂಟಾಗ್ತದೆ, ಅನ್ಯೋನ್ಯತೆ ಹಾಳಾಗ್ತದೆ, ಪ್ರೀತಿ ಹಾಳಾಗ್ತದೆ. ಆದ ಕಾರಣ ಇಂಥ ವ್ಯರ್ಥವಾದಂತಹ ಕತ್ತಲೆಯ ಸಂಬಂಧಪಟ್ಟಂಥ ವಿಷಯಗಳಿಗೆ ನೀವು ಅನುಸರಿಸದೆ ಜ್ಞಾನವಂತರಾಗಿ ನಿಮ್ಮ ಸಮಯವನ್ನು ಬೆಲೆ ಉಳ್ಳದಾಗಿ ಉಪಯೋಗಿಸಿಕೊಳ್ಳಿರಿ. ಹಾಗೆ 3ನೇ ಕಾರ್ಯ, ಸಿನಿಮಾದಿಂದ ಶೋಧನೆಗೆ ಒಳಗಾಗಲಿಕ್ಕೆ ನೀವು ಸಾಧ್ಯವಾಗ್ತದೆ. ಅನೇಕ ಸಿನಿಮಾಗಳಲ್ಲಿ ಬರುವಂಥ ಅವರು ತೋರಿಸುವಂಥ ಕಾರ್ಯಗಳು ನಿಮ್ಮನ್ನು ಪ್ರಚೋದನೆ ಪಡಿಸುವಂಥದ್ದಾಗಿರ್ತದೆ. ಆದ ಕಾರಣವೇ ಯೇಸುಸ್ವಾಮಿ ಹೇಳ್ತಾರೆ, ಕ್ರೈಸ್ತರಾದಂಥ ನಾವುಗಳು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕೆಂದು ಸತ್ಯವೇದ ಹೇಳುವುದನ್ನು ಕಾಣ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 41ನೇ ವಚನದಲ್ಲಿ ಹೇಳುವ ಪ್ರಕಾರ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಶೋಧನೆಗೆ ಒಳಗಾಗದಂತೆ ನಾವು ಪ್ರಾರ್ಥನೆ ಮಾಡಬೇಕು. ಅದನ್ನು ಬಿಟ್ಟು ನಮ್ಮನ್ನು ಶೋಧನೆ ಪಡಿಸುವಂಥ ಕಾರ್ಯಗಳನ್ನು ನಾವು ನೋಡುವಂಥದ್ದಲ್ಲ. ಇವತ್ತು ಅನೇಕ ಯವನಸ್ಥರು ಪಾಪಕ್ಕೆ ಬೀಳಲಿಕ್ಕೆ ಕಾರಣ ಏನಂದರೆ, ಅವರು ಒಬ್ಬರೇ ಇರುವಾಗ ಅನೇಕ ಬೇಡವಾಗಿರುವಂತಹ ಕಾರ್ಯಗಳನ್ನು ನೋಡುವಂಥದ್ದಾಗಿದೆ. ಅನೇಕ ಪ್ರಚೋದನೆ ಪಡಿಸುವಂಥ ಕಾರ್ಯಗಳನ್ನು ನೋಡ್ತಾರೆ. ಆಗ ಅವರು ಪಾಪಕ್ಕೆ ಬೀಳಲಿಕ್ಕೆ ಅದು ಪ್ರೇರೇಪಣೆ ಉಂಟಾಗ್ತದೆ. ಎಷ್ಟೋ ಜನರು ಇವತ್ತು ಬೇಡವಾದ ಕಾರ್ಯಗಳಲ್ಲಿ, ಬೇಡವಾದ ರಹಸ್ಯ ಪಾಪಗಳಲ್ಲಿ ಅವರ ಅಡಿಕ್ಟ್ ಆಗಿರೋದಕ್ಕೆ ಕಾರಣ ಏನಂದರೆ ಈ ಬೇಡವಾದ ಕಾರ್ಯಗಳನ್ನು ನೋಡುವುದರಿಂದಲೇ. ಆದ ಕಾರಣ ಈ ಕಾರ್ಯಗಳನ್ನು ನೀವು ನೋಡುವುದನ್ನು ಬಿಟ್ಟು ದೇವರ ಹತ್ರ ಪ್ರಾರ್ಥಿಸ್ರಿ. ಇವೆಲ್ಲ ನಿಮ್ಮ ಜೀವಿತದಲ್ಲಿರುವ ಸಂತೋಷ, ಸಮಾಧಾನ ನಾಶ ಮಾಡಿ ನಿಮ್ಮ ವ್ಯಕ್ತಿತ್ವವನ್ನು ನಾಶ ಮಾಡುವಂಥದ್ದಾಗಿದೆ. ನಿಮ್ಮ ಆತ್ಮಿಕ ಜೀವಿತವನ್ನು ನಾಶಪಡಿಸುವಂಥ ಕಾರ್ಯವಾಗಿದೆ. ಯಾವುದು ನಮ್ಮ ಆತ್ಮಿಕ ಜೀವಿತವನ್ನು ವ್ಯರ್ಥಪಡಿಸ್ತದೋ ಅಥವಾ ನಾಶ ಮಾಡ್ತದೋ ಅಂಥ ಕಾರ್ಯಗಳನ್ನು ನಾವು ಮಾಡಬಾರ್ದು, ಅಂಥ ಕಾರ್ಯಗಳನ್ನು ನಾವು ನೋಡಬಾರ್ದು.
ಆದರೆ ಇವತ್ತು ಏನು ಮಾಡ್ತಾ ಇದ್ದೇವೆ, ನಮಗೂ ಬೇಜಾರಾಗ್ತಾ ಇದೆ, ನಮಗೇನೋ ಒಂದು ಎಂಟರ್ಟೈನ್ಮೆಂಟ್ ಬೇಕು, ನಮಗೊಂದು ಸಂತೋಷ ಬೇಕು, ನಮಗೊಂದು ರಿಲ್ಯಾಕ್ಸೇಷನ್ ಬೇಕಂತ ಕೆಲವರು ಈ ಸೀರಿಯಲ್, ಸಿನಿಮಾ, ಹಾಡುಗಳನ್ನು ಕೇಳುವುದನ್ನು ಕಾಣ್ತೇವೆ. ದೇವರ ವಾಕ್ಯ ಹೇಳುತ್ತೆ, ನೀವು ಯಾವಾಗಲೂ ನಾಲ್ಕನೇದಾಗಿ ಯಾರಲ್ಲಿ ಸಂತೋಷಿಸಬೇಕಂದ್ರೆ ದೇವರಲ್ಲಿ ಸಂತೋಷಿಸಬೇಕು. ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ ಹೇಳುವ ಪ್ರಕಾರ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಯಾವಾಗಲೂ ನೀವು ಯಾರಲ್ಲಿ ಸಂತೋಷ ಪಡಬೇಕು, ದೇವರಲ್ಲಿ ಸಂತೋಷ ಪಡಬೇಕು. ಅದನ್ನು ಬಿಟ್ಟು ಬೇಡವಾದಂಥ DJ ಮ್ಯೂಸಿಕ್ಗಳನ್ನು ಹಾಕ್ಕೊಂಡು ಅಥವಾ ಪ್ರಚೋದನೆ ಪಡಿಸುವಂಥ ಮಾತುಗಳನ್ನು ಆಡುತ್ತಾ, ಆ ಜೋಕ್ಗಳನ್ನು ಮಾಡುತ್ತಾ ಹಾಗೂ ಕೆಟ್ಟವಾದಂಥ ಮಾತುಗಳನ್ನು ಹಾಗೂ ನಿಂದಿಸುವ ಮಾತುಗಳನ್ನು ಕೇಳಿಕೊಂಡು ಅದನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಸಂತೋಷ ಪಡುವಂಥದ್ದಲ್ಲ. ನೀವು ದೇವರಲ್ಲಿ ಸಂತೋಷಿಸಬೇಕು, ಕರ್ತನಲ್ಲಿ ಸಂತೋಷಿಸ್ರಿ. ಸಂತೋಷದ ಮಾರ್ಗವನ್ನು, ಸಮಾಧಾನ ಮಾರ್ಗವನ್ನು ಅನೇಕರು ಇಂದು ಎಲ್ಲೆಲ್ಲೋ ಹುಡುಕ್ತಾ ಇದ್ದಾರೆ, ಆದರೆ ದೇವರಲ್ಲಿ ಮಾತ್ರ ನಿಮಗೆ ಆ ಸಂತೋಷ ಹಾಗೂ ಸಮಾಧಾನ ಕೊಡಲಿಕ್ಕೆ ಸಾಧ್ಯವಾಗಿರುವಂಥದ್ದು. ಹಾಗೆ 5ನೇದಾಗಿ ಸಿನಿಮಾ ನೋಡಬೇಕೆಂದು ಆಸೆಯನ್ನು ಉಂಟು ಮಾಡ್ತಾರೆ. ಇದು ಒಂದ್ಸಲ ನೀವು ಒಂದು ಸಿನಿಮಾ ಅಥವಾ ಸೀರಿಯಲ್ ಏನಾದರೂ ನೋಡುವಾಗ ನೀವು ಅದಕ್ಕೆ ಅಡಿಕ್ಟ್ ಆಗಿ ಹೋಗಿಬಿಡ್ತೀರಾ. ನನಗೆ ನೋಡಬೇಕು ನೋಡಬೇಕು ನೋಡಬೇಕು, ಕಣ್ಣಿನ ಆಸೆನ ಉಂಟು ಮಾಡುವಂಥದ್ದೇ ಈ ಸಿನಿಮಾ ಆಗಿದೆ. ನೇತ್ರದ ಆಸೆನ ಉಂಟು ಮಾಡುವಂಥದ್ದೇ ಸಿನಿಮಾ ಆಗಿದೆ. ಈ ನೇತ್ರದ ಆಸೆ ಯಾರಿಂದ ಬರ್ತದೆ ಅಂದರೆ ಸೈತಾನನಿಂದ ಬಂದಂಥ ಕಾರ್ಯವಾಗಿದೆ. ಅವಳಿಗೂ ಕೂಡ ನೇತ್ರದ ಆಸೆ ಏನಾಗ್ತದೆ, ಬಂದ ಕಾರಣವೇ ಅದು ನೋಡಲು ಸುಂದರವಾಗಿ ರಮಣೀಯವಾಗಿ ಕಾಣೋದ್ರಿಂದ ಆಕೆ ಅದನ್ನು ತೆಗೆದುಕೊಂಡು ತಿನ್ನುತ್ತಾಳೆ, ಮತ್ತೆ ಆಕೆ ಪಾಪದಲ್ಲಿ ಬೀಳುವುದನ್ನು ಕಾಣ್ತೇವೆ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲೂ ಅಷ್ಟೇ ಅನೇಕ ಸಲ ನಮ್ಮ ಜೀವಿತದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಕ್ರಿಯೆಗಳಲ್ಲಿ, ನಡತೆಯಲ್ಲಿ ಪಾಪ ಉಂಟಾಗುವುದಕ್ಕೆ ಮುಖ್ಯವಾದ ಕಾರಣ ಏನಂದರೆ ಈ ನೇತ್ರದ ಆಸೆ. ನಾವು ನೋಡುವಂಥ ವಿಷಯಗಳು, ನಾವು ಕೇಳುವಂಥ ವಿಷಯಗಳು ಅನೇಕ ಸಲ ನಮ್ಮ ಕಣ್ಣಿನ ಮೂಲಕವಾಗಿ ನಮ್ಮ ಹೃದಯದೊಳಗೆ ವ್ಯಭಿಚಾರತನವು ಉಂಟಾಗ್ತದೆ. ಅನೇಕ ಸಲ ನಮ್ಮ ಕಣ್ಣಿನ ಮೂಲಕವಾಗಿ ಅನೇಕ ಪಾಪದ ಆಲೋಚನೆಗಳು, ಪಾಪದ ಕ್ರಿಯೆಗಳು ಉಂಟಾಗಲಿಕ್ಕೆ ಪ್ರಾರಂಭವಾಗ್ತದೆ. ಅದೇ ಕಾರಣಕ್ಕಾಗಿ ನಾವು ನಮ್ಮ ಕಣ್ಣನ್ನು ಹೇಗೆ ಇಟ್ಟುಕೊಳ್ಬೇಕಂದ್ರೆ ನೆಟ್ಟಗೆ ಇಟ್ಟುಕೊಳ್ಬೇಕು. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ ಹಾಗೂ 22ನೇ ವಚನದಲ್ಲಿ ನಾವು ಹೀಗೆ ಬರೆಯಲ್ಪಟ್ಟಿರುವುದನ್ನು ಕಾಣ್ತೇವೆ, ಕಣ್ಣು ದೇಹಕ್ಕೆ ದೀಪವಾಗಿದೆ. ಈಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು, ನಿನ್ನ ಕಣ್ಣು ಕೆಟ್ಟದ್ದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ಹಾಗಾದರೆ ನಿನ್ನೊಳಗಿರುವ ಬೆಳಕೆ ಕತ್ತಲಾದರೆ ಆ ಕತ್ತಲು ಎಷ್ಟೆನ್ನಬೇಕು. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ನಮ್ಮ ಕಣ್ಣು ದೇಹಕ್ಕೆ ದೀಪ ಆಗಿದೆ. ಈ ಕಣ್ಣನ್ನು ಸೈತಾನನ ಏನು ಮಾಡ್ತಾನೆ, ಮೋಸಗೊಳಿಸಿ, ವಂಚನೆಗೊಳಿಸಿ, ಅದರಲ್ಲಿ ಇಲ್ಲ ಸಲ್ಲದ ಆಸೆಗಳನ್ನು ಹುಟ್ಟಿಸಿ ನಮ್ಮ ಕಣ್ಣನ್ನು ಕೆಟ್ಟದ್ದಾಗಿ, ನಮ್ಮ ದೇಹವನ್ನು ಕತ್ತಲೆಯನ್ನಾಗಿ ಮಾರ್ಪಡಿಸ್ತಾ ಇದ್ದಾನೆ. ಎಷ್ಟೋ ಜನರ ಜೀವಿತದಲ್ಲಿ ಇವತ್ತು ಇದೇನೇ ಆಗ್ತಾ ಇರೋದು. ಅನೇಕರು ಕೇಳ್ತಾರೆ, ಯಾಕೆ ನನಗೆ ಪಾಪ ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕೆ ನನ್ನ ಕನಸಿನಲ್ಲಿ ಕೆಟ್ಟದಾದಂಥ ಆಲೋಚನೆಗಳು ಬರ್ತಾ ಇದೆ, ನಾನು ಮಲಗುವಾಗ, ನಾನು ಕೂರುವಾಗ ಅಥವಾ ನಾನು ಮತ್ತೊಬ್ಬರನ್ನು ನೋಡುವಾಗಲೂ ನನಗೆ ಅನೇಕ ಸಲ ಬೇಡವಾದ ಆಲೋಚನೆ ಬರ್ತಾ ಇದೆ. ಅದಕ್ಕೆ ಕಾರಣ ಏನಂದರೆ ನಿಮ್ಮ ಕಣ್ಣಿನ ಆಸೆ. ನೀವು ನೋಡುವಂಥ ವಿಷಯವನ್ನು ನೀವು ಸರಿಪಡಿಸಿಕೊಳ್ಳಬೇಕಾಗಿದೆ. ಸಿನಿಮಾ, ಸೀರಿಯಲ್, TV ಇವುಗಳಲ್ಲಿ ನೀವು ನೋಡುವಂಥ ವಿಷಯಗಳು ನಿಮ್ಮ ಜೀವಿತದಲ್ಲಿ ಪ್ರಚೋದನೆಯನ್ನು ಉಂಟು ಮಾಡ್ತದೆ, ನಿಮ್ಮ ಜೀವಿತದ ಮೇಲೆ ಪ್ರಭಾವವನ್ನು ಬೀರುವಂಥದ್ದಾಗಿದೆ. ಆದ ಕಾರಣವೇ ದೇವರ ವಾಕ್ಯ ಹೇಳ್ತದೆ, ನಾವು ನೋಡುವಂಥದ್ದಾಗಲಿ ಕೇಳುವಂಥದ್ದಾಗಲಿ ಎಲ್ಲವೂ ಶುದ್ಧವಾಗಿರಬೇಕು. ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ, ನಾವು ಮಾತನಾಡುವಂಥದ್ದು, ನಾವು ನೋಡುವಂಥದ್ದು, ನಾವು ಮಾಡುವ ಪ್ರತಿಯೊಂದು ಕಾರ್ಯಕ್ಕೆ ದೇವರ ಮುಂದೆ ನಾವು ಲೆಕ್ಕವನ್ನು ಒಪ್ಪಿಸಿ ಕೊಡಬೇಕಾಗ್ತದೆ. ಆದ ಕಾರಣ ನೀವು ಎಚ್ಚರವಾಗಿರಬೇಕು. ಕಣ್ಣಿನ ಆಸೆಯು ಸಕಲ ವಿಧವಾದಂತಹ ಪಾಪಕ್ಕೆ ನಮ್ಮನ್ನು ಪ್ರೇರೇಪಣೆ ಉಂಟು ಮಾಡುವಂಥದ್ದಾಗಿದೆ. ದಾವೀದನ ಜೀವಿತದಲ್ಲಿ ಕಾಣ್ತೇವೆ, ಆತನು ಏಕಾಂತವಾಗಿ ಕೂತಿರ್ತಾನೆ. ಆ ಕೂತಿರುವ ಸ್ಥಳದಿಂದ ಅವನು ಬೇಡವಾಗಿರುವಂತಹ ಒಂದು ಹೆಂಗಸನ್ನು ನೋಡ್ತಾನೆ. ಅಂದರೆ ಅವನಿಗೆ ಸೇರಬೇಕಾಗಿಲ್ಲದೇ ಇರುವಂತಹ ಸ್ತ್ರೀಯು ಆಕೆ ಆಗಿರ್ತಾಳೆ. ಮತ್ತೊಬ್ಬನ ಪುರುಷನ ಹೆಂಡತಿಯು ಬಾತ್ಷೆಬಳಾಗಿರ್ತಾಳೆ. ಆದರೆ ಇವನ ಕಣ್ಣಿನ ಆಸೆ ಏನು ಮಾಡಿತಂದರೆ ಮತ್ತೊಬ್ಬರ ಸೊತ್ತನ್ನು, ಮತ್ತೊಬ್ಬರ ಒಂದು ಸೇರಬೇಕಾದವರನ್ನು ಇವನು ಏನು ಮಾಡ್ತಾನೆ, ಮೋಹಿಸಿ ಆಕೆಯೊಟ್ಟಿಗೆ ಪಾಪ ಮಾಡುವುದನ್ನು ಕಾಣ್ತೇವೆ. ಆದುದರಿಂದ ಸಹೋದರ ಸಹೋದರಿಯರೇ, ಆದ ಕಾರಣ ನಾವು ನೋಡುವಂಥ ವಿಷಯಗಳಲ್ಲಿ ಎಚ್ಚರವಾಗಿ ಜಾಗರೂಕತೆಯಿಂದ ಇರಬೇಕು. ನಮ್ಮಲ್ಲಿ ಬೇಡವಾದಂಥ ಲೋಕದ ಆಸೆಗಳು, ಲೋಕದ ವಿಷಯವಾದಂತಹ ವ್ಯಾಮೋಹಗಳು ಹುಟ್ಟಬಾರದಂದರೆ ನಾವು ಈ ಲೋಕ ಸಂಬಂಧವಾದ ವಿಷಯಗಳಲ್ಲಿ ದೂರವಾಗಿರಬೇಕು.
ಹಾಗೆ ಆರನೆಯದಾಗಿ ನಾವು ಕಾಣ್ತೇವೆ, ಸಿನಿಮಾದಿಂದ ಲೋಕ ಸಂಬಂಧವಾದಂತಹ ಮಾತುಗಳು, ಹಾಡುಗಳು ಹಾಗೂ ಪ್ರಚೋದನೆಯನ್ನು ಉಂಟು ಮಾಡ್ತದೆ. ಆದ ಕಾರಣ ಕ್ರೈಸ್ತರಾದಂಥ ನಾವುಗಳು ಲೋಕದಲ್ಲಿಯೂ ಇದ್ದು ಲೋಕದ ಹಾಡುಗಳನ್ನು ಆಡುತ್ತಾ ದೇವರ ಸಭೆಗೆ ಬಂದು ಸ್ತುತಿಸುತ್ತಾ ದೇವರನ್ನ ಆರಾಧನೆ ಮಾಡುವುದಾದರೆ, ನೀವು ಈ ಕಡೆ ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲನ ಜೀವಿತವನ್ನ ಜೀವಿಸುವುದಾದರೆ ದೇವರ ವಾಕ್ಯ ಹೇಳ್ತದೆ, ದೇವರು ನಿಮ್ಮನ್ನ ಕಾರಿ ಬಿಡ್ತಾರೆ. ಲೋಕ ಸಂಬಂಧವಾದ ಹಾಡುಗಳು ಕೆಲವೊಮ್ಮೆ ಅದು ಕೆಟ್ಟ ಭಾಷೆಯನ್ನು ಉಪಯೋಗಿಸಿ ಹಾಡನ್ನು ಹಾಡಿರ್ತಾರೆ, ಕೆಲವೊಮ್ಮೆ ಅದು ಪ್ರಚೋದಾತ್ಮಕವಾಗಿ ಕೆಟ್ಟವಾದಂತಹ ಮಾರ್ಗಗಳಲ್ಲಿ ಕೆಟ್ಟದಾಗಿರುವಂತಹ ಮಾತುಗಳನ್ನು ಆಡುತ್ತಾ ಹಾಡುಗಳಿರ್ತದೆ. ಆ ಹಾಡುಗಳನ್ನು ನೀವು ಆಡುತ್ತಾ ಮನೆಯಲ್ಲಿರುವಾಗ ಅಥವಾ ಕೆಲಸದಲ್ಲಿರುವಾಗ, ನೀವು ಬೇರೆಯವರ ನಿಮ್ಮ ಸ್ನೇಹಿತರೊಟ್ಟಿಗಿರುವಾಗ ಅಂಥ ಹಾಡುಗಳನ್ನು ಆಡುತ್ತಾ ಭಾನುವಾರ ಮಾತ್ರ ಆರಾಧನೆಯಲ್ಲಿ ದೇವರನ್ನು ಸ್ತುತಿಸುತ್ತಾ, ಹೌದು ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನನ್ನೇ ಪ್ರೀತಿಸ್ತೇನೆ ಅಂತ ಎಷ್ಟೋ ಜನರು ಹಾಡನ್ನು ಆಡುವುದನ್ನು ಕಾಣ್ತೇವೆ. ಹೀಗೆ ನೀವು ಆಡುವಾಗ ನೀವು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ದೇವ್ರ ವಾಕ್ಯ ಹೇಳ್ತಿ, ಎರಡು ಯಜಮಾನನನ್ನ ಯಾರೂ ಕೂಡ ಸೇವಿಸೋದಕ್ಕೆ ಸಾಧ್ಯ ಇಲ್ಲ. ಇಲ್ಲ ನೀವು ಲೋಕವನ್ನ ತ್ಯಜಿಸಬೇಕು, ಇಲ್ಲವಾದರೆ ನೀವು ದೇವರಲ್ಲಿ ನಿಲ್ಲಬೇಕು. ಅದನ್ನ ಬಿಟ್ಟು ನನಗೆ ಲೋಕನೂ ಬೇಕು ದೇವರೂ ಬೇಕು ಎಂದು ಹೇಳುವುದಾದರೆ ದೇವರು ಅಂಥವರನ್ನ ಕಾರಿ ಬಿಡ್ತಾರೆ ಎಂದು ವಾಕ್ಯದಲ್ಲಿ ನಾವು ಕಾಣ್ತೇವೆ. ಹಾಗಾದ್ರೆ ಸಿನಿಮಾಗಳು ಏನನ್ನ ಉಂಟು ಮಾಡ್ತದೆ ಅಂದ್ರೆ, ನಮ್ಮ ಜೀವಿತವು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲದಂತಹ ಜೀವಿತವಾಗಿ ಮಾರ್ಪಡಿಸ್ತದೆ. ಆದ ಕಾರಣ ನಾವು ಎಚ್ಚರವಾಗಿರಬೇಕು. ಹಾಗೂ ಏಳನೇದಾಗಿ, ಸಿನಿಮಾದಿಂದ ಯಾವ ಉಪಯೋಗ ಇರೋದಿಲ್ಲ, ಎಲ್ಲ ವ್ಯರ್ಥವಾಗಿರುವಂಥ ಕಾರ್ಯವನ್ನು ಕಾಣ್ತೇವೆ. ಸಿನಿಮಾ ಮಾಡುವವರಲ್ಲೇ ಇವತ್ತು ಎಷ್ಟೋ ಜನರಲ್ಲಿ ಅದನ್ನು ಅನುಸರಿಸುವುದಿಲ್ಲ. ಅವರ ಜೀವಿತವೇ ದುರ್ಮಾರ್ಗತನದಿಂದ ತುಂಬಿರ್ತದೆ. ನಾವಿವತ್ತು ಟಿವಿಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಓದ್ತಾ ಇದ್ದೇವೆ, ಸಿನಿಮಾವನ್ನು ಮಾಡುವಂಥವರು, ಸಿನಿಮಾಗೆ ಎನ್ಕರೇಜ್ ಮಾಡುವಂಥವರು, ಅದರಲ್ಲಿ ಆ್ಯಕ್ಟ್ ಮಾಡುವಂಥವರೇ ಅವರ ಜೀವಿತಗಳಲ್ಲೇ ಮಾದರಿ ಇಲ್ಲ. ಅವರ ಜೀವಿತಗಳಲ್ಲೇ ಒಂದು ಒಳ್ಳೆಯ ವಿಧವಾದಂತಹ ಸಮಾಜಕ್ಕೆ ಬೇಕಾದ ಒಳ್ಳೆಯ ಸದ್ಗುಣಗಳು ಇಲ್ಲದೇ ಇರುವುದನ್ನು ನಾವು ಕಾಣ್ತೇವೆ. ಹಾಗಿರುವಾಗ ನೀವು ಅವರನ್ನ ರೋಲ್ ಮಾಡೆಲ್ ಆಗಿಟ್ಕೊಂಡು ಅಥವಾ ನೀವು ಅವರಿಗೋಸ್ಕರ ಅನೇಕ ಕಾರ್ಯಗಳನ್ನು ಮಾಡುವಂಥದ್ದು ಇದೆಲ್ಲ ವ್ಯರ್ಥವಾದ ಕಾರ್ಯ. ಅದಕ್ಕೆ ಜ್ಞಾನೋಕ್ತಿ 4ನೇ ಅಧ್ಯಾಯ 23ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿರುವುದನ್ನು ಕಾಣ್ತೇವೆ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ನಿಮ್ಮ ಹೃದಯಗಳನ್ನು ಬಹು ಜಾಗರೂಕತೆಯಿಂದ ನೀವು ಕಾದುಕೊಳ್ಬೇಕು. ನಿಮ್ಮ ಜೀವಿತದಲ್ಲಿ ಸಿನಿಮಾಗಳನ್ನು ನೋಡಿ, ಸಿನಿಮಾದಲ್ಲಿ ವಾಯ್ಲೆನ್ಸ್ನ ತೋರಿಸ್ತಾರೆ, ಬೇಡವಾಗಿರುವಂತಹ ಪ್ರಚೋದನೆಗಳು, ನೀವು ಪ್ರೀತಿಸಿ ಮದುವೆ ಆಗುವಂಥದ್ದು, ತಂದೆ ತಾಯಿಗಳನ್ನು ನೋಯಿಸಿ ಅವರನ್ನ ಬಿಟ್ಟು ಮದುವೆ ಆದರೂ ಕೂಡ ಅದು ಒಳ್ಳೆಯದೆಂದು ಸಿನಿಮಾಗಳಲ್ಲಿ ತೋರಿಸ್ತದೆ. ಈ ಕಾರ್ಯಗಳೆಲ್ಲ ನಿಮ್ಮ ಹೃದಯದ ಮೇಲೆ ಪರಿಣಾಮವನ್ನು ಬೀರ್ತದೆ. ಆದ ಕಾರಣ ವಾಕ್ಯ ಹೇಳ್ತದೆ, ನಿಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು. ಅದರಲ್ಲಿ ಬರುವಂಥ ಜೋಕ್ಸ್ಗಳಾಗಿರ್ಬೋದು, ಅದರಲ್ಲಿ ತೋರಿಸುವಂತಹ ಕೆಟ್ಟವಾದಂತಹ ಇಮೇಜಸ್ಗಳಾಗಿರ್ಬೋದು, ಅದೆಲ್ಲ ನಿಮ್ಮ ಹೃದಯದ ಮೇಲೆ ಪರಿಣಾಮವನ್ನು ಬೀರ್ತದೆ. ಆದ ಕಾರಣ ದಯಮಾಡಿ ಅವುಗಳನ್ನು ವೀಕ್ಷಿಸದಿರಿ. ಕೊನೆಯದಾಗಿ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಸಿನಿಮಾ ಎನ್ನುವುದು ಸುಳ್ಳಾಗಿದೆ. ಯಾಕೆಂದರೆ ನೀವು ಒಂದು ಸಿನಿಮಾ ಅಥವಾ ಸೀರಿಯಲನ್ನು ನೋಡೋದಕ್ಕಿಂತ ಮುಂಚೆ ಅಲ್ಲಿ ಏನನ್ನು ತೋರಿಸ್ತಾರೆ ಅಂದರೆ, ಇದು ಕೇವಲ ಕಾಲ್ಪನಿಕ ಕತೆ, ಅಂದರೆ ಇದು ನಿಜವಾದ ಕತೆ ಇಲ್ಲ, ಅಲ್ಲಿಗೆ ಅದು ಸುಳ್ಳಾಗಿದೆ. ಈ ಸುಳ್ಳು ಯಾರಿಂದ ಹುಟ್ಟಿದ್ದಂದರೆ, ಸುಳ್ಳಿಗೆ ಮೂಲ ಕರ್ತನು, ಸುಳ್ಳಿಗೆ ಮೂಲ ಪಿತನು ಯಾರಾಗಿದ್ದಾನೆ ಅಂದರೆ ಸೈತಾನನು. ಈ ಸೈತಾನನಿಂದ ಬಂದಂಥದ್ದೇ ಈ ಸಿನಿಮಾ ಆಗಿದೆ. ಆದ ಕಾರಣ ನೀವು ಇದರಲ್ಲಿ ಹೋಗಿ ನಿಮ್ಮ ಜೀವಿತವನ್ನು ನಾಶಪಡಿಸಿಕೊಂಡು ಅದರಲ್ಲಿ ನೀವು ಆ ಕಾರ್ಯಗಳ ಮೂಲಕ ನಿಮ್ಮ ಫೀಲಿಂಗ್ಸ್ಗಳ ಮೇಲೆ ಪರಿಣಾಮ ಬೀರುವಂತೆ ನೀವು ಅವಕಾಶಗಳನ್ನು ಕೊಡಬೇಡಿ. 1 ತಿಮೋಥಿಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಲ್ಲಿ ಕಾಣ್ತೇವೆ, ಅಜ್ಜಿ ಕಥೆಗಳಂತಿರುವ ಕೇವಲ ಪ್ರಾಪಂಚಿಕವಾದ ಕಥೆಗಳನ್ನು ಕೆಲವರು ಕೇಳಲು ಇಷ್ಟಪಡ್ತಾರೆ. ಅಜ್ಜಿ ಕಥೆಗಳನ್ನು ಕೇಳಲಿಕ್ಕೆ, ಈ ಅಜ್ಜಿ ಕಥೆಗಳು ಯಾವುದು? ಹಾಗೆ ಪ್ರಾಪಂಚಿಕವಾದಂತಹ ಕಥೆಗಳು ಯಾವಂದರೆ ಈ ಸೀರಿಯಲ್, ಸಿನಿಮಾ, ಈ ಒಂದು ಸೀರಿಯಲ್ ಲೋಕ ಆಗಿದೆ. ಆದ ಕಾರಣ ಅವುಗಳನ್ನು ನೀವು ದೂರವಿಟ್ಟು ನೀವು ದೇವರಿಗಾಗಿ ನಿಮ್ಮನ್ನು ನೀವು ನಿಮ್ಮ ಕಣ್ಣುಗಳನ್ನು, ನಿಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ಅರ್ಪಿಸಬೇಕೆಂದು ದೇವರ ವಾಕ್ಯ ಹೇಳ್ತದೆ. ಹಾಗಾಗಿ ಕೆಲವರು ಯಾರೇ ನಿಮ್ಮನ್ನು ಬಂದು ಯಾವುದೇ ಕಾರ್ಯಗಳನ್ನು ನಿಮಗೆ ಹೇಳುವಾಗ ದಯವಿಟ್ಟು ನೀವು ಪರಿಶೋಧಿಸಿರಿ. ಕೆಲವರು ಈ ಕಾರ್ಯಗಳನ್ನು ತಪ್ಪಾಗಿ ಬೋಧಿಸ್ತಾರೆ. ಹಾಗಾಗಿ ದೇವರ ವಾಕ್ಯ ಏನಂದು ಹೇಳುತ್ತದೋ ಅದನ್ನು ಮಾತ್ರ ನೀವು ಅನುಸರಿಸುವವರಾಗಿ ನೀವು ನಡೆದುಕೊಳ್ಳುವಾಗ ದೇವರ ಆಶೀರ್ವಾದವನ್ನು ನೀವು ಆತನ ನೆಲೆಯಾಗಿರಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ದೇವರು ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥಿಸೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ದೇವರೇ, ನನ್ನ ನಾಮಕ್ಕೆ ಸ್ತೋತ್ರವಾಗಲಿ. ರಾಜ, ಈ ಸುಂದರವಾದ ಸಮಯವನ್ನು ದೇವರೇ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಇಂದು ನಾವು ಒಳ್ಳೆಯ ಸಂದೇಶವನ್ನು ನಿಮ್ಮ ವಾಕ್ಯದ ಮೂಲಕ ಅನೇಕ ಕಾರ್ಯಗಳನ್ನು ದೇವರೇ ತಿಳಿದುಕೊಳ್ಳಲಿಕ್ಕೆ ಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ರಾಜ,
ದೇವರೇ, ಈ ವಾಕ್ಯವನ್ನು ಕೇಳ್ತಾ ಇರುವ ಸಹೋದರ ಸಹೋದರಿ ಹೃದಯಗಳನ್ನು ಮಾರ್ಪಡಿಸು. ದೇವರ ವಾಕ್ಯವನ್ನು ಬರೀ ಕೇಳುವುದು ಮಾತ್ರ ಅಲ್ಲ, ಅವರ ಜೀವಿತದಲ್ಲಿ ಅಳವಡಿಸಿಕೊಂಡು ಅವರ ಹೃದಯಗಳನ್ನು ನಿನಗೆ ಒಪ್ಪಿಸಿ ಕೊಡಲಿಕ್ಕಾಗುವಂತೆ ನೀನು ತಾನೇ ಅವರ ಹೃದಯಗಳಲ್ಲಿ ದೇವರೇ ಮಾತನಾಡಿ ಅವರನ್ನ ಬದಲಾಯಿಸಬೇಕಾಗಿ, ದೇವರೇ ನೀನು ತಾನೇ ಅವರನ್ನು ಬದಲಾಯಿಸಬೇಕಾಗಿ ಎಲ್ಲವನ್ನೂ ನಿಮ್ಮ ಕರೆಗಳಿಗೆ ಒಪ್ಪಿಸಿ ಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆಯೇ, ಆಮೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.